ಇವತ್ತು ಬಹಳ ರುಚಿಯಾಗಿರೋ ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ. ಇದೊಂದು ಸಾಂಪ್ರದಾಯಿಕ ಅಡುಗೆ ಅಂತ ಕೂಡ ಹೇಳ್ಬೋದು. ಹಾಗೆ ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಮನೇಲಿರೋ ಪದಾರ್ಥಗಳನ್ನ ಬಳಸಿನೇ ಮಾಡ್ಬೋದು. ಖಂಡಿತ ಈ ರೆಸಿಪಿನ ನೀವು ನಾನು ಹೇಳ್ಕೊಳ್ಳೋ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಈಗ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡು ನೀರನ್ನೆಲ್ಲ ಬಸ್ದು ಇಟ್ಕೊಂಡಿದ್ವಲ್ಲ, ಆ ನೀರಲ್ಲಿ ನಾನು ರುಚಿಯಾಗಿರೋ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ನೀರಿಗೆ ಸ್ವಲ್ಪ ರುಬ್ಬಿರೋ ಹೂರಣನ ಹಾಕಿ ತೆಗೆದಿಟ್ಕೊಂಡಿದ್ದೆ ನಾನು. ನೋಡಿ, ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಬ್ಬಟ್ಟು ಸಾರಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3 ಚಕ್ಕೆ, 2 ಹಸಿಮೆಣಸಿನ್ಕಾಯಿ, 2 ಸ್ಪೂನು ಸಾಂಬಾರು ಪುಡಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 2 ಟೊಮೊಟೊ, 1 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪುದು ದಂಟು ಥರ ಇರುತ್ತಲ್ವ, ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಏನು ಮಾಡಬೇಕು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅದೇ ರೀತಿ ಇಲ್ಲಿ ಒಗ್ಗರಣೆಗೆ ಅರ್ಧ ಈರುಳ್ಳಿ, ಅರ್ಧ ಸ್ಪೂನು ಸಾಸಿವೆ, 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಹುಣಸೆ ಹಣ್ಣನ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಬಿಸಿ ನೀರನ್ನ ಹಾಕ್ಬಿಟ್ಟು ಇದನ್ನು ನೆನೆಸಿಟ್ಕೋಬೇಕು. ಬಿಸಿನೀರು ಹಾಕೋದ್ರಿಂದ ಇದರ ರಸ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ನಾವು ಸುಟ್ಕೋಬೇಕು. ಹೇಗೆ ಸುಟ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಸ್ಟವ್ ಹಚ್ಬಿಟ್ಟು ಒಂದು ಜಾಲರೆ ಥರ ಸ್ಟವ್ ಮೇಲೆ ಇಡೋದು ಸಿಗುತ್ತೆ. ಈಗ ಇದನ್ನ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇಟ್ಕೊಂಡು ಸುಟ್ಕೊಳ್ಳೋಣ. ಆಗೆಲ್ಲ ನಮ್ಮ ತಾಯಿಯವರೆಲ್ಲ ಅಡುಗೆ ಮಾಡೋವಾಗ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ರು. ಕೆಂಡದ ಮೇಲೆ ಇದನ್ನೆಲ್ಲ ಇಟ್ಕೊಂಡು ಸುಡ್ತಾಯಿದ್ರು ಆವಾಗ. ಈಗ ಸೌದೆ ಒಲೆ ಎಲ್ಲ ಮಾಯ ಆಗಿರೋದ್ರಿಂದ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಬೆಳ್ಳುಳ್ಳಿ ಬೇಗ ಆಗಿಬಿಡುತ್ತೆ. ನೋಡಿ, ಬೆಳ್ಳುಳ್ಳಿ ಆಗಿದೆ, ತೆಗೆದು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ಅದೇ ರೀತಿ ಈರುಳ್ಳಿನೂ ಈಗ 2 ಕಡೆನೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಸುಟ್ಕೊಳ್ಳೋಣ. ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಸುಟ್ಕೋಬೇಕು. ನೋಡಿ, ಈಗೆಲ್ಲ ತೆಗೆದು ನಾನು ಸ್ವಲ್ಪ ಆರಕ್ಕೆ ಅಂತ ಬಿಡ್ತೀನಿ. ತಣ್ಣಗಾದ್ಮೇಲೆ ಅದ್ರ ಮೇಲೆ ಸೀದೋಗಿರೋ ಕಪ್ಪುದಿರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಡ್ಬೇಕು. ನೋಡಿ, ಇದೆರಡನ್ನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿನೆಲ್ಲನೂ ಬಿಡಿಸ್ಕೊಂಡು ಸಿಪ್ಪೆ ಸುಲ್ಕೋಬೇಕು. ಅರ್ಧ ಬೆಂದಿರುತ್ತಲ್ವ ಸುಟ್ಟಿರೋದ್ರಿಂದ ಬೇಗ ಸಿಪ್ಪೆಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಥರ ಸುಲ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದೇ ರೀತಿ ಈರುಳ್ಳಿನಷ್ಟೇ ಮೇಲ್ಗಡೆ ಅದು ತೊಟ್ಟಿರುತ್ತಲ್ಲ, ಅದನ್ನ ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಈ ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ನಮ್ಮ ತಾಯಿ ಒಬ್ಬಟ್ಟು ಸಾರು ಮಾಡ್ತಾಯಿದ್ರು. ಎಂಥ ರುಚಿ, ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತಿತ್ತು. ಆ ಟೇಸ್ಟಲ್ಲೇ ನಾನೀಗ ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನಕಾಯಿನೆಲ್ಲನೂ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸುಟ್ಟಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 3 ಚಕ್ಕೆ ಪೀಸ್ ಇತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಈಗ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಳ್ಳೋಣ. ಈಗ ಸುಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಸುಲಿದು ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರೋಣ. ನೋಡಿ, ಈ ಥರ ಇಷ್ಟು ತರಿತರಿಯಾಗಿ ರುಬ್ಬಿದ್ರೆ ಸಾಕು. ಈಗ 2 ಟೊಮೊಟೊ ಇತ್ತಲ್ಲ, ಆ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಬೆರೆಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಕೊಂಬಂದಿದ್ದೀನಿ ನಾನು ಇವಾಗ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಇಷ್ಟು ನುಣ್ಣಗಾದರೆ ಸಾಕು. ಈಗ ಸ್ಟವ್ ಮೇಲೆ ಒಂದು ದೊಡ್ಡದು ಪ್ಯಾನ್ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಪ್ಯಾನ್ ಕಾದ ಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. 1 ಕಡ್ಡಿ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಕಲರು ಕಂದು ಬಣ್ಣಕ್ಕೆ ಬರಬೇಕು ಈರುಳ್ಳಿ, ಆವಾಗವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಕಲರು ಚೇಂಜ್ ಆಗಿದೆ. ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಮಿಕ್ಸಿಯಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಆ ಮಸಾಲೆ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು.
ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ 2 ಸ್ಪೂನಷ್ಟು ಸಾಂಬಾರು ಪುಡಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ವಲ್ಲ ಆ ರಸನೂ ಹಾಕ್ಕೊಂಡಿದ್ದೀನಿ. ನೋಡಿ ಬಿಸಿ ನೀರು ಹಾಕ್ಬಿಟ್ಟು ನಾವು ಹುಣಸೆಹಣ್ಣ ನೆನೆಸ್ಕೊಂಡು ರಸ ತೆಗೆಯೋದ್ರಿಂದ ತುಂಬ ಜಾಸ್ತಿ ರಸ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಕುದೀತಾ ಇದೆ. ಈ ಥರ ಕುದಿಬೇಕು ಚೆನ್ನಾಗಿ, ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗವರೆಗೂ ಕುದಿಸ್ಕೊಂಡು. ಈಗ ಬೇಳೆ ಕಟ್ಟಿದೆಯಲ್ಲ ಅದನ್ನು ಒಂದು ಸಲ ನಾವು ತಿರುಗಿಸ್ಬಿಟ್ಟು ಈ ಮಸಾಲೆ ಜೊತೆಗೆ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡೋಣ. ಈ ಒಬ್ಬಟ್ಟು ಸಾರು ಗಟ್ಟಿಗಿರಬಾರ್ದು, ತೆಳ್ಳಗೆ ರಸದ ಥರ ಇರಬೇಕು. ಹೋಳಿಗೆ ತಿನ್ನೋವಾಗ ಇದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಹೋಳಿಗೆ ಜೊತೆಗೆ ಇದನ್ನು ರಸಮ್ ಥರ ಕುಡಿಯೋ ಅಭ್ಯಾಸ ಕೂಡ ಕೆಲವು ಕಡೆ ಇದೆ. ಈಗ ನಾನು 2 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಹೂರಣ ಹಾಕಿದ್ದೀರಾ, ಏನಕ್ಕೆ ಬೆಲ್ಲ ಅಂತ ನೀವು ಕೇಳ್ಬೋದು. ಈ ಹೋಳಿಗೆ ಸಾರಿಗೆ ಏನಂತಂದರೆ ಸಿಹಿನೂ ಹೆಚ್ಚಾಗಿರಬೇಕು, ಹುಳಿ ಖಾರ ಎಲ್ಲ ಮಿಶ್ರಿತವಾಗಿ ಇದ್ರೇ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಈಗ ನಾನು ಒಂದು 3/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದರೆ, ಘಮನೂ ಅಷ್ಟೇ, ಅಡುಗೆ ಮನೆಯೆಲ್ಲ ಚೆನ್ನಾಗಿ ಘಮ ಬರ್ತಾ ಇದೆ. ಚಕ್ಕೆ, ಮೆಣಸು, ಜೀರಿಗೆ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ತುಂಬ ಒಳ್ಳೆ ಘಮ ಬರ್ತಾ ಇದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿದೆ. ಇಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಎಲ್ಲನೂ. ನಾನು ಆಗಲೇ ತೋರಿಸಿದ್ದೆ ಆ ಕೊತ್ತಂಬರಿ ಸೊಪ್ಪು ಕಡ್ಡಿ ಇದೆಯಲ್ಲ, ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ ಅಂತ. ಈಗ ಈ ಕಡ್ಡಿನ ಜಜ್ಜಿಕೊಂಡು ಈ ಕುದೀತಿರೋ ಸಾರ್ಗೆ ಹಾಕಿದ್ರಂತೂ ಎಂಥ ಘಮ. ನಮ್ಮ ತಾಯಿ ಇದೇ ಸ್ಟೈಲಲ್ಲೇ ಮಾಡ್ತಾ ಇದ್ದಿದ್ದು. ನಾನು ಹೇಳ್ಕೊಡ್ತಾ ಇರೋ ಈ ಮೆಥಡ್ನ ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ನೀವು. ನೆಕ್ಸ್ಟ್ ಇದೇ ಥರನೇ ನೀವು ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊತೀರಾ. ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆಲ್ಲನೂ ಶೇರ್ ಮಾಡೋದನ್ನ ಮರಿಬೇಡಿ. ಈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು 1 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು. ಹೋಳಿಗೆ ಸಾರು ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ನಮ್ಮ ಕರ್ನಾಟಕದ ಟ್ರೆಡಿಷ್ನಲ್ ಹೋಳಿಗೆ ಸಾರು ಅಂತ ಕೂಡ ಹೇಳ್ಬೋದು. ಅಷ್ಟೊಂದು ಟೇಸ್ಟಾಗಿರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಒಬ್ಬಟ್ಟು ಸಾರನ್ನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಹೇಳ್ಬೇಕಾ, ಅಷ್ಟೊಂದು ಟೇಸ್ಟಾಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅವಾಗವರೆಗೂ ಟೇಕ್ ಕೇರ್, ಬಾಯ್.